ಡೆಫಿನೆಟಾಗಿ. ಇದು ಕ್ವಿಜ್ಲಿ ಆ್ಯಪನ್ನು ನಾವು ಸುಮಾರು 4 ವರ್ಷದಿಂದ ಹಿಂದೆ ನಾವು ಇದನ್ನು ಲಾಂಚ್ ಮಾಡಿದ್ವಿ. ಅದಾದಮೇಲೆ ಸುಮಾರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅನುಷ್ಠಾನ ಮಾಡಿದ್ವಿ. ಈಗೊಂದು 4 ತಿಂಗಳ ಕೆಳಗಡೆ ಶಾಸಕರ ನಿಧಿಲಿ ಏನಾರು ಮಾಡೋಣ ಅಂತ ಒಂದು ಫಸ್ಟು ಚನ್ನಗಿರಿ ತಾಲೂಕಿನಲ್ಲಿ ಇದನ್ನು ಲಾಂಚ್ ಮಾಡಿದ್ವಿ, ಬರೀ SLC ಮಕ್ಕಳಿಗೆ. ಅಲ್ಲಿನ ಫಲಿತಾಂಶ ನೋಡಿಕೊಂಡು ಹಾಗೂ ಪ್ರೈವೇಟ್ ಶಾಲೆಗಳು ಫಲಿತಾಂಶ ನೋಡಿಕೊಂಡು ಇಲ್ಲಿನ ಬಿ ಒ ಆದ ನಿಂಗಪ್ಪ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಇದು ಹೊನ್ನಳ್ಳಿ ಕ್ಷೇತ್ರದ ಒಂದು ಸರಿ ಮಾಡಿ ಅಂತಂದಾಗ ನಾವೆಲ್ಲ ಡೇಟಾ ತೊಗೊಂಡು, ಹೊನ್ನಳ್ಳಿ ಕ್ಷೇತ್ರದೆಲ್ಲ ಡೇಟಾ ತೊಗೊಂಡು, ಎಲ್ಲ ಶಾಲೆಯ ಡೇಟಾ ತೊಗೊಂಡು, ಆಮೇಲೆ ಶಾಸಕರ ಜೊತೆ ಮಾತಾಡಿ, ಆಮೇಲೆ ಇಲ್ಲಿನ ಸುಮಾರು ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರೋದನ್ನ ಶಾಸಕರಿಗೆ ತೋರಿಸಿ, ಶಾಸಕರು ಅದನ್ನು ನೋಡಿ ಇದು ತುಂಬ ಉಪಯೋಗ ಆಗುತ್ತೆ, ನಮ್ಮ ಜಿಲ್ಲೆ ಮಕ್ಕಳಿಗೆ SLC ಫಲಿತಾಂಶ ಇದು ಹೆಚ್ಚಾಗೋದಕ್ಕೆ ಒಳ್ಳೆ ಆ್ಯಪ್ ಇದು ಅಂತ ನಿರ್ಧಾರ ಮಾಡಿ, ಈಗ ಶಾಸಕರ ನಿಧಿಯಿಂದ ಪ್ರತಿಯೊಂದು ಹೊನ್ನಳ್ಳಿ ತಾಲೂಕಿನ 64 ಶಾಲೆಗಳ 3246 ಮಕ್ಕಳಿಗೆ ಇದನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ, ಹೀಗೊಂದು ಹೋದ್ವಾರ ನಾವು ಜ್ಞಾನವಾಹಿನಿ ಸ್ಕೂಲ್ ದೊಡ್ಡೇರಿಲಿ ಇದನ್ನು ಎಲ್ಲ HMಗಳನ್ನ ಕರೆದು ಒಂದು ಲಾಂಚ್ ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ಶಾಸಕರು ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದು ಮುಂಬರೋ ದಿನಗಳಲ್ಲಿ SLC ಫಲಿತಾಂಶದ ಮೇಲೆ ಒಳ್ಳೆಯ ಒಂದು ಪ್ರಭಾವ ಬೀರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದು ಒಳ್ಳೆ ಫಲಿತಾಂಶ ಬಂದಿದೆ. ಹಾಗಾಗಿ ಈಗ ಸುಮಾರು ಸ್ಕೂಲ್ಗಳು, ಈಗ ನಮ್ಮ ಸಾಯಿ ಗುರುಕುಲದ ಶಾಲೆಯಲ್ಲೂ ಅವರು ನಮಗೆ ಎಂಕರೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಧನ್ಯವಾದಗಳು ನಮಗೆ. ಸೊ ಈ ಆ್ಯಪ್ನ ಈಗ ಸದ್ಯಕ್ಕೆ ನಾವು ಚನ್ನಗಿರಿ ಮತ್ತು ಹೊನ್ನಳ್ಳಿ ತಾಲೂಕಿನ ಎಲ್ಲ SLC ಮಕ್ಕಳುಗಳಿಗೆ ಇದನ್ನು ಅನುಷ್ಠಾನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಈಗ ಜ್ಞಾನವಾಹಿನಿ ಸಂಸ್ಥೆಯಲ್ಲಿ 6ರಿಂದ 10ನೇ ಕ್ಲಾಸ್ವರೆಗೂ ಎಲ್ಲ ಮಕ್ಕಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ, ಹಾಗೂ ಅಲ್ಲಿ ಪೋಷಕರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಸೊ ಹಾಗಾಗಿ ಮುಂಬರೋ ದಿನಗಳಲ್ಲಿ ಇಲ್ಲಿ ನಮ್ಮ ಹೊನ್ನಳ್ಳಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಉತ್ತಮ ಸ್ಥಾನ SLC ಫಲಿತಾಂಶ ತರುತ್ತೆ ಅಂತ ಒಂದು ಆಶಯದಿಂದ ಈ ಆ್ಯಪ್ನ ಲಾಂಚ್ ಮಾಡಿದ್ದೀವಿ. ಮಾನ್ಯ ಶಾಸಕರು ಒಂದು ಪದ ಬಳಕೆಯನ್ನು ಮಾಡಿದ್ರು ಸರ್. ನಾವು ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇಲ್ಲ, ಈ ಅವಳಿ ತಾಲೂಕಿನಲ್ಲಿ, ಈ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರೈವೇಟ್ ಸಂಸ್ಥೆ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಈ ಕ್ವಿಜ್ಲಿ ಆ್ಯಪನ್ನು ಬಳಸಿ ವಿದ್ಯೆಯನ್ನು ಹೆಚ್ಚಿಗೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಹೊನ್ನಾಳಿ ತಾಲೂಕು ಗೌರವ ತರಬೇಕು ಅನ್ನೋದು ಕೂಡ ಆ ಶಾಸಕರ ಮನೋಭಾವನೆ ಆಗಿತ್ತು. ಅದ್ರ ಬಗ್ಗೆ ಏನಾದ್ರು ತಿಳಿಸ್ಬೋದಾ ತಾವುಗಳು ಅಂತ ಹೇಳಿ? ಸರ್, ಹಾಗೆ ಶಾಸಕರು ಹೇಳಿದ ಹಾಗೆ ಪ್ರತಿ ಜಿಲ್ಲೆಯ ಇಲ್ಲಿ 3246 ಜನ ಹುಡುಗರು ಇರೋದ್ರಲ್ಲಿ ಎಲ್ಲರೂ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಕಳೆದ ವರ್ಷಕ್ಕಿಂತ ಒಂದು ಒಳ್ಳೆ ಫಲಿತಾಂಶ, ಹಾಗೂ ಜಿಲ್ಲೆಯಲ್ಲಿ ನಾವೇನಾದ್ರು ಒಂದು ಜಿಲ್ಲೆಯಲ್ಲಿ ನಮ್ಮ ಹುಡುಗರನ್ನ ಒಂದು ಉತ್ತಮ ಸ್ಥಾನಕ್ಕೆ, ಅಂದರೆ ಹೊನ್ನಳ್ಳಿ ತಾಲೂಕು ಎಂಟೈರ್ ಜಿಲ್ಲೆಯಲ್ಲಿ ಒಂದು ಉತ್ತಮ ಸ್ಥಾನ, ಹಾಗೂ ಇಲ್ಲಿನ ವಿದ್ಯಾರ್ಥಿಗಳು ತಾಲೂಕಿಗೆ ಇಲ್ಲ ಜಿಲ್ಲೆಗೆ ಫಸ್ಟ್ ಬರೋವಂಥದ್ದು ಆ ಥರ ಮಾಡೋದಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಹಾಗೆ ಶಾಸಕರು ಹೇಳಿದಾಗೆ ನಮ್ಮಲ್ಲಿ 4 ಲಕ್ಷ ಕ್ವಶನ್ಸ್ ಇದೆ. ಅದರಲ್ಲಿ ಬರೀ SLC ಮಕ್ಕಳಿಗೆ ಸುಮಾರೊಂದು 40,000 ಕ್ವಶನ್ಸ್ ಇದೆ. ಸೊ ಆ 40,000 ಕ್ವಶನ್ಸಲ್ಲಿ ನಮಗೆ ಮೀಡಿಯಮ್ಮು, ಈಸಿ ಮತ್ತು ಡಿಫಿಕಲ್ಟ್ ಕ್ವಶನ್ಸ್ ಅಂತ ಇದೆ. ಸೊ ಹಾಗಾಗಿ ಮಕ್ಕಳುಗಳು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಅವ್ರಿಗೆ ಏನು ಕಲಿಕೆಯ ಇದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಉತ್ತಮ ಫಲಿತಾಂಶ ಬರೋದಕ್ಕೆ ಈ ಆ್ಯಪ್ ತುಂಬ ಹೆಲ್ಪ್ ಮಾಡುತ್ತೆ. ಈ ಕ್ವಿಜ್ಲಿ ಆ್ಯಪನ್ನು ಯಾವ ಥರ ಅಂದರೆ ಮೊಬೈಲಲ್ಲಿ ಬಳಕೆ ಮಾಡಬೇಕು, ಅಥವಾ ಡೆಸ್ಕ್ಟಾಪಲ್ಲಿ ಮಾಡಬೇಕು, ಅಥವಾ ಕಂಪ್ಯೂಟರಲ್ಲಿ ಬಳಕೆ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳು? ಇದು ಇಂಟರ್ನೆಟ್ ಇರುವ ಯಾವುದೇ ಇದಾದರೂ ಆಗುತ್ತೆ. ತಂತ್ರಜ್ಞಾನ ಇಂಟರ್ನೆಟ್ ಇರುವಂಥ ಯಾವುದೇ, ಈಗ ಲ್ಯಾಪ್ಟಾಪ್ ಆಗಲಿ, ಡೆಸ್ಕ್ಟಾಪ್ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಮೊಬೈಲ್ ಆಗಲಿ, ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಂಟರ್ನೆಟ್ ಒಂದು ಇರಬೇಕಷ್ಟೇ. ಥ್ಯಾಂಕ್ ಯು ಸರ್.